ಇನ್ನು ಪ್ರಜ್ವಲ್ ವಿರುದ್ಧ ಮೂರು ರೇಪ್ ಕೇಸ್ಗಳು ಈಗ ಆಲ್ರೆಡಿ ದಾಖಲಾಗಿದೆ. ಈ ಕೇಸ್ಗಳ ಸಂಖ್ಯೆ ಮತ್ತಷ್ಟು ದುಪ್ಪಟ್ಟಾಗುತ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಕಾರಣ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 30 ಮಂದಿ ಕರೆ ಮಾಡಿದ್ದಾರೆ ಅನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಅಂತ ಇವರೊಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ರಲ್ಲ ಆ ಸಹಾಯವಾಣಿಗೆ. ಇದರ ಜೊತೆಗೆ ಕೇಸ್ ಭವಾನಿ ರೇವಣ್ಣ ಅವರ ಕಾರು ಡ್ರೈವರ್ ವರೆಗೂ ಈಗ ಹೋಗಿ ನಿಂತಿದೆ. ಪ್ರಜ್ವಲ್ ವಿರುದ್ಧ ಎಸ್ಐಟಿ ಸಹಾಯವಾಣಿಗೆ 30 ಸಂತ್ರಸ್ತೆಯರಿಂದ ಕರೆ. ದೌರ್ಜನ್ಯದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ, ದೂರು ನೀಡಲು ಹಿಂದೇಟು. ವಿದೇಶದಲ್ಲಿರುವ ಅತ್ಯಾಚಾರಿ ಆರೋಪಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ. ಅಗೆದಷ್ಟು ಆಳಕ್ಕೆ ಬಗೆದಷ್ಟು ಬಯಲಾಗುತ್ತಲೇ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ. ಇದೀಗ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ. ಅದೇನಂದ್ರೆ, ದೂರು ನೀಡಲು ತೆರೆಯಲಾಗಿದ್ದ ಎಸ್ಐಟಿ ಸಹಾಯವಾಣಿಗೆ ಇದುವರೆಗೆ ಬರೋಬ್ಬರಿ 30 ಸಂತ್ರಸ್ತೆಯರು ಕರೆ ಮಾಡಿದ್ದಾರೆ. ಎಲ್ಲಾ 30 ಸಂತ್ರಸ್ತೆಯರು ದೌರ್ಜನ್ಯ ಮಾಡಿರುವ ಸಂಬಂಧ ಮಾಹಿತಿ ನೀಡಿದ್ದಾರೆ. ಆದರೆ ಅದೇ ದೌರ್ಜನ್ಯ ಆರೋಪ ಸಂಬಂಧ ಸಂತ್ರಸ್ತೆಯರು ಇದುವರೆಗೂ ಎಸ್ಐಟಿಗೆ ದೂರು ನೀಡಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಹೆಲ್ಪ್ ಲೈನ್ಗೆ ಮಾಹಿತಿ ನೀಡುವಂತೆ ಮತ್ತೆ ಸಂತ್ರಸ್ತೆಯರಿಗೆ ಮನವಿ ಮಾಡಿದ್ದಾರೆ. ದೂರವಾಣಿ ಸಂಖ್ಯೆ 6360938947ಗೆ ಸಂಪರ್ಕಿಸಿ ದೂರು ನೀಡಲು ಮನವಿ ಮಾಡಿದ್ದಾರೆ. ಅಲ್ಲದೆ ದೂರು ನೀಡಿದರೆ ಹೇಳಿದ ಸ್ಥಳಕ್ಕೆ ಬಂದು ಮಾಹಿತಿ ಸಂಗ್ರಹಿಸುತ್ತೇವೆ, ಜೊತೆಗೆ ಗುರುತು ಮಾಹಿತಿ ಗೌಪ್ಯತೆ ಕಾಪಾಡುವುದಾಗಿ ಎಸ್ಐಟಿ ಸಂತ್ರಸ್ತೆಯರಿಗೆ ಭರವಸೆ ನೀಡಿದೆ. ಅಲ್ಲದೆ ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ಕೂಡ ತಿಳಿಸಿದೆ. ಹೀಗಾಗಿ ಈಗಾಗಲೇ 3 ಕೇಸ್ ಎದುರಿಸುತ್ತಿರುವ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮಹಿಳೆ ಕಿಡ್ನಾಪ್ ಕೇಸ್, ಭವಾನಿ ಕಾರು ಚಾಲಕನಿಗೆ ನೋಟಿಸ್. ಮಹಿಳೆ ಕಿಡ್ನಾಪ್ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ ಎಂಬಾತನಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದ್ರೆ ಅಜಿತ್ ನಾಪತ್ತೆ ಆಗಿದ್ದಾನೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ಮಹಿಳೆಯ ಹೇಳಿಕೆ ವಿಡಿಯೋ ವೈರಲ್ ಆಗಿತ್ತು. ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ವಶಪಡಿಸಿಕೊಳ್ಳುವ ಮುಂಚಿನ ವಿಡಿಯೋ ಅದು ಅನ್ನೋದು ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಭವಾನಿ ರೇವಣ್ಣರ ಕಾರು ಚಾಲಕ ಅಜಿತ್ನೇ ಮಹಿಳೆಯ ವಿಡಿಯೋ ಮಾಡಿದ್ದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆತ ಪತ್ತೆ ಆದ್ರೆ ಮತ್ತಷ್ಟು ಸಂಗತಿಗಳು ಹೊರಬೀಳಲಿವೆ. ಹಾಸನದಿಂದ ಮಂಜು ಜೊತೆ ಕಿರಣ್, TV9 ಬೆಂಗಳೂರು.